Hallelujah. I greet you all in the precious name of our Lord and Savior Jesus Christ. Please turn your Bible to Gospel according to John, 15th chapter. We'll read verse 7. ನಿಮ್ಮ ಸತ್ಯವೇದವನ್ನು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನಕ್ಕೆ ತಿರುಗಿಸ್ರಿ. If you abide in me and my words abide in you, you shall ask what you will, and it shall be done unto you. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Hallelujah. Hallelujah. Saturdays I've been teaching how to receive answer for our prayers. ಶನಿವಾರ ದಿವಸ ನಾನು ನಿಮಗೆ ಹೇಗೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೊಂದಿಕೊಳ್ಳುವಂಥದ್ದನ್ನು ಕಲಿಸ್ಕೊಡ್ತಾ We ಇದ್ದೀನಿ. all pray. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. I'm not saying we're not. We all pray, we learn prayer, we use faith. But it's very important we should get answer for our prayer. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ, ನಾವು ಪ್ರಾರ್ಥನೆ ಮಾಡಲ್ಲ ಅಂತ ಹೇಳೋದ ಅಲ್ಲ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಆದರೆ ಬಹಳ ಮುಖ್ಯವಾಗಿ ಏನಂತಂದರೆ ನಾವೆಲ್ಲರೂ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೊಂದಿಕೊಳ್ಬೇಕಂತ ನಾವು ಬಯಸ್ತೇವೆ. Hallelujah. ಹೌದಾ? We always learn how to pray. ನಾವು ಯಾವಾಗಲೂ ಹೇಗೆ ಪ್ರಾರ್ಥನೆ ಮಾಡಬೇಕಂತ I'm not ಕಲಿತ್ಕೊಳ್ತೇವೆ. telling about act of prayer. ನಾನು ಪ್ರಾರ್ಥಿಸುವಂಥ ವಿಧದ ಕುರಿತಾಗಿ ನಾನು ಹೇಳ್ತಾ ಇಲ್ಲ. What we should do to get answer for our prayer. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೊಂದಿಕೊಳ್ಳೋದಕ್ಕಾಗಿ ನಾವು ಏನು ಮಾಡಬೇಕು ಅಂತ ನಾನು ಕಲಿಸ್ತಾ ಇದ್ದೀನಿ. To understand, to remember, to teach others, I made like steps. ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೂ ಮತ್ತು ಇನ್ನೊಬ್ಬರಿಗೆ ಕಲಿಸೋದಕ್ಕಾಗಿ ನಾನು ಕೆಲವು ಹೆಜ್ಜೆಗಳ ಥರ ಮಾಡಿದ್ದೇನೆ. Whatever I am saying, don't make it as a rule, okay? Don't tell people this is a rule. ನಾನು ಏನೇನು ಹೇಳ್ತಾ ಇದ್ದೀನಿ ಅದನ್ನು ಹೋಗ್ಬಿಟ್ಟು ಇದೇ ಒಂದು ನಿಯಮ ಅಂತ ಹೋಗಿ ಜನರಿಗೆ ಹೇಳಬೇಡ್ರಿ. Don't make them condition it is. You have to, you know. Of course, it looks like a condition. This is for explanation purpose I have done. ನೀವು ಹೋಗಿ ಹೇಳಬೇಡ್ರಿ ಇದೇ ಷರ್ತಾಗಿದೆ, ಈ ಥರನೇ ಮಾಡಬೇಕು ಅಂತ ಹೇಳಬೇಡ್ರಿ. ನೀವು ಇದು ಇರ್ಬೋದು ಹೆಜ್ಜೆಗಳಾಗಿ ನಾನು ನಿಮಗೆ ಸುಲಭವಾಗಿ ಮಾಡಿದ್ದೇನೆ. So that you will not forget it. ಯಾಕಂದರೆ ನೀವು ಮರಿಬಾರ್ದು ಅದಕ್ಕೆ. And you can practice it. ಮತ್ತು ನೀವು ಅದನ್ನು ನಿಮ್ಮ ಪ್ರಾಯೋಗಿಕವಾಗಿ ಅದನ್ನು ನೀವು ಮಾಡಬಹುದು. You can teach others. ಮತ್ತು ಇನ್ನೊಬ್ಬರಿಗೂ ಕೂಡ ನೀವು ಅದನ್ನು ಕಲಿಸಬಹುದು. So the first step is you must be convinced God wants to answer your prayer. ಮೊಟ್ಟ ಮೊದಲೇದಾದಂಥ ಹೆಜ್ಜೆ ಏನಂದರೆ ನಿಮಗೆ ಚೆನ್ನಾಗಿ ಖಚಿತತೆ ಇರಬೇಕು, ನಿಮಗೆ ದೃಢ ಇರಬೇಕೇನಂತಂದರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಂತ ಬಯಸ್ತಾನೆ. Before you pray only you should know my prayer my God will answer. I will get the result. ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೇ ನಿಮಗೆ ಗೊತ್ತಿರಬೇಕೇನೆಂದರೆ ನಾನು ಪ್ರಾರ್ಥನೆ ಮಾಡ್ತೇನೆ, ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. The effectiveness of your prayer depends upon the confidence you have before you pray. ನಿಮ್ಮ ಪ್ರಾರ್ಥನೆ ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಿಮಗೆ ಇರುವಂಥ ಆ ಒಂದು ಭರವಸೆ ಅದು ನಿಮ್ಮ ಪ್ರಾರ್ಥನೆಗೆ ಅದು ಉತ್ತರ ತಗೊಂಡು ಬರ್ತದೆ. You know, I learned prayer for people by observing how they pray. ನಾನು ನಿಮಗೆ ಆಗಲೇ ಹೇಳಿದ್ದೆ ಏನಂತಂದರೆ ನಾನು ಇನ್ನೊಬ್ಬರು ಪ್ರಾರ್ಥನೆ ಮಾಡುವಂಥದ್ದು ರೀತಿಯನ್ನು ನೋಡಿ ನಾನು ಹೇಗೆ ಪ್ರಾರ್ಥನೆ ಮಾಡಬೇಕಂತ ಕಲ್ತ್ಕೊಂಡೆ. Learning prayer means I should use the words what others use. Then I'll be very effective. ನಾನು ಅಂದ್ಕೊಂಡಿದ್ದೆ ಪ್ರಾರ್ಥನೆ ಮಾಡೋದು ಅಂತಂದರೆ ನನ್ನ ಪ್ರಾರ್ಥನೆಗೆ ಚೆನ್ನಾಗಿ ಅದು ಫಲಿತಾಂಶ ಕೊಡಬೇಕು ಅಂದರೆ ಜನರು ಉಪಯೋಗಿಸುವಂಥ ಆ ನುಡಿಗಳನ್ನೇ ಪದಗಳನ್ನೇ ಉಪಯೋಗಿಸಿದ್ರೆ ನನ್ನ ಪ್ರಾರ್ಥನೆ ಅದು ಒಳ್ಳೆ ಪ್ರಾರ್ಥನೆ. I used to keep changing, keep improving ourselves by looking at copying everybody's prayer. ಇನ್ನೊಬ್ಬರ ಪ್ರಾರ್ಥನೆಗಳನ್ನು ನೋಡಿ ನನ್ನ ಪ್ರಾರ್ಥನೆಯನ್ನು ಅದು ಬದಲಾಯಿಸ್ತಾನೆ ಇದೆ, ರೀತಿ ಬದಲಾಯಿಸ್ತಾ ಇದೆ, ಅದು ವ್ಯತ್ಯಾಸ ಮಾಡ್ತಾ ಇದೆ. Very late I realized effectiveness of prayer is not on the act of prayer. It's about how is our mind before we pray, what we do. After we pray, what we do, that is more important. ನೋಡ್ರಿ, ಆಮೇಲೆ ಭಾಳ ತಡವಾಗಿ ನನಗೆ ಅರ್ಥ ಆಯ್ತು ಏನಂತಂದರೆ
ನಮ್ಮ ಪ್ರಾರ್ಥನೆಯ ರೀತಿ ಅಂದರೆ ಹೇಗೆ ಮಾಡಬೇಕು, ಹೀಗೇ ಮಾಡಬೇಕು ಅನ್ನುವಂಥ ವಿಧಾನ ನನ್ನ ಪ್ರಾರ್ಥನೆಗೆ ಫಲಿತಾಂಶ ತೆಗೆದುಕೊಂಡು ಬರೋದಿಲ್ಲ. ಆದರೆ ನನ್ನ ಹೃದಯ, ನನ್ನ ಮನಸ್ಸು, ನನ್ನ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನನ್ನಲ್ಲಿ ಇರುವಂಥ ಆ ಒಂದು ರೀತಿ ಅದು ನನ್ನ ಪ್ರಾರ್ಥನೆಗೆ ವ್ಯತ್ಯಾಸ. Second thing is you should decide what you want to pray based on the promise of God. ಎರಡನೇದಾಗಿರುವಂಥದ್ದು ಏನಂತಂದರೆ, ನೀವು ನಿಮ್ಮ ಪ್ರಾರ್ಥನೆ ಒಂದು ವಿಷಯವನ್ನು ದೇವರ ವಾಗ್ದಾನದ ಆಧಾರವಾಗಿ ನಿರ್ಧಾರ ಮಾಡಬೇಕು. You should find out the promise of God, then take it and pray. ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗೆ ಅನುಕೂಲವಾಗಿರುವಂಥ ದೇವರ ವಾಗ್ದಾನ ತೆಗೆದುಕೊಳ್ಬೇಕು. ಅದರ ಆಧಾರ ಆ ವಾಗ್ದಾನವನ್ನೇ ಪ್ರಾರ್ಥನೆ ಮಾಡಬೇಕು. This is the will of God. We have a confidence in Him. Whatever we pray according to His will, He answers our prayers. ಯಾಕಂತಂದರೆ ಇದು ದೇವರ ಚಿತ್ತವಾಗಿದೆ. ನಾವು ಏನೇನು ಆತನ ಚಿತ್ತದ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೋ ಆತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. Hallelujah. Hallelujah. God's will is God's word. ದೇವರ ಚಿತ್ತ, ದೇವರ ವಾಕ್ಯವೇ ದೇವರ ಚಿತ್ತವಾಗಿದೆ. Hallelujah. Hallelujah. I remember many people, I have heard, I talk with people, okay, they said, I pray if God gives me one meal, that is enough. ನಾನು ಎಷ್ಟು ಸತಿ ನಾನು ಈ ಥರ ಜನರು ಪ್ರಾರ್ಥನೆ ಮಾಡೋದು ನಾನು ಕೇಳಿಸ್ಕೊಂಡಿದ್ದೀನಿ. ಏನಂದರೆ ನಾನು ಪ್ರಾರ್ಥಿಸ್ತೇನೆ, ಕನಿಷ್ಠ ಒಂದು ದಿನದ ಊಟ ಆದರೂ ದೇವ್ರು ಕೊಡಲಿ ಅಂತ. That's enough, I'll be very happy. ಅಷ್ಟು ಕೊಟ್ಟರೆ ಸಾಕು ದೇವರು ನನಗೆ, ನಾನು ಸಂತೋಷವಾಗಿರ್ತೇನೆ. If my children's fees are paid, enough for me. I will serve the Lord. I am praying. That's enough for me. ನಮ್ಮ ಮಕ್ಕಳ ಫೀಸ್ ಅಲ್ಲಿ ತುಂಬಿದರೆ ಸಾಕು, ಅಷ್ಟೇ ಸಾಕು. ಅದಷ್ಟಕ್ಕಾಗಿನ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. One meal, paying the fees, this is not the will of God. ನೋಡ್ರಿ, ಬರೀ ಒಂದು ಒಪ್ಪತ್ತಿನ ಊಟ, ಫೀಸ್ ಕಟ್ಟೋದು ಇದೆಲ್ಲ ದೇವರ ಚಿತ್ತ ಅಲ್ಲ. What is His will? ದೇವರ ಚಿತ್ತ ಏನಾಗಿದೆ? He meets all our needs according to His riches and glory through Christ Jesus. ಆತನು ನಮ್ಮೆಲ್ಲ ಅಗತ್ಯಗಳನ್ನು ಆತನ ಮಹಿಮೆಯ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅದನ್ನು ಪೂರೈಸ್ತಾನೆ. Hallelujah. Hallelujah. My Father meets all my needs according to His riches in glory through Christ Jesus. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ನನ್ನ ತಂದೆಯು ನನ್ನ ಎಲ್ಲ ಅಗತ್ಯಗಳನ್ನು ಆತನ ಮಹಿಮೆಯ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪೂರೈಸುವನು. He is full, God is full of benefits. So much He has for us. He is loaded with blessings. We can't literally give Lord enough, that much enough. Why? Like that we should not talk. ನೋಡ್ರಿ, ದೇವ್ರ ಹತ್ರ ಎಲ್ಲ ಆಶೀರ್ವಾದಗಳಿದ್ದಾವೆ. ಎಲ್ಲ ಒಂದು ನಮ್ಮ ಎಲ್ಲ ಅಗತ್ಯಗಳು ಅಲ್ಲಿ ಪೂರೈಸಲ್ಪಟ್ಟಿರುವಾಗ ನಾವು ದೇವ್ರ ಹತ್ರ ಕೇಳೋಕ್ಕಾಗಲ್ಲ. ದೇವರೇ ಸ್ವಲ್ಪ ಕೊಡು, ಇಷ್ಟೇ ಕೊಡು, ಇಷ್ಟೇ ಆಶೀರ್ವಾದ ಅಂತ ಕೇಳೋಕ್ಕೆ ಆಗದು. I met my friend. One friend said, sometimes we drink water and we sleep. We are happy we are serving God. ನಾನು ನಮ್ಮ ಸ್ನೇಹಿತರಿಗೆ ನಾನು ಭೇಟಿಯಾಗಿದ್ದೆ. ಅವ್ರು ಹೇಳಿದ್ರು, ಕೆಲವೊಮ್ಮೆ ನಾವು ಏನಂತಂದರೆ ಬರೀ ನೀರು ಕುಡಿದು ಮಲ್ಕೊಳ್ತೀವಿ, ಈ ರೀತಿಯಾಗಿ ತೃಪ್ತಿಯಿಂದ ನಾವು ದೇವ್ರ ಸೇವೆ ಮಾಡ್ತಾ ಇದ್ದೀವಿ. ಹಿಂಗೆಲ್ಲ ಹೇಳಿದಾಗಲ್ಲ ಅಲ್ಲಿ ಏನೋ ತಪ್ಪಾಗಿದೆ ಅಂತ ಅರ್ಥ. God will allow somebody who is serving to drink water and sleep. ಹೆಂಗೆ ದೇವ್ರು ಅದನ್ನು ಅನುಮತಿ ಕೊಡ್ತಾನೆ? ಅವ್ರು ಸೇವೆ ಮಾಡ್ತಾ ಇದ್ದಾರೆ, ದೇವ್ರ ಸೇವೆ ಮಾಡ್ತಾ ಇದ್ದಾರೆ, ಅವ್ರು ಬರೀ ನೀರು ಕುಡಿದು ಮಲ್ಕೊಂಗ. Their prayers are not based on the promise of God. That's why the problem comes. ಯಾಕೆ ಅವ್ರು ಆ ಸ್ಥಿತಿಯಲ್ಲಿದ್ದಾರೆ, ಅಂತ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅಂತಂದರೆ ಅವರ ಪ್ರಾರ್ಥನೆ ದೇವರ ವಾಗ್ದಾನದ ಆಧಾರವಾಗಿ ಇಲ್ಲ. It sounds nice when we hear, when we talk, when somebody talks like this. ನೋಡ್ರಿ, ಯಾರಾದರೂ ಹಿಂಗೆ ಹೇಳ್ಬಿಟ್ಟು ಹೇಳಿದಾಗ ನಮಗೆ ಕೇಳಿಸ್ಕೊಳ್ಳಿಕ್ಕೆ ಭಾಳ ಚೆನ್ನಾಗಿ ಅನಿಸ್ತದಲ್ಲ. It looks like some Amitabh Bachchan story, shoe polish. Next day, like that we think, no, that is not right. Our words should be, prayer should be based on the promise of God. ಹೆಂಗೆ ಅನಿಸ್ತದೆ ಅಂತಂತಂದರೆ ಅಮಿತಾಬ್ ಬಚ್ಚನ್ ಕತೆ ಇದ್ದಂಗೆ ಶೂ ಪಾಲಿಶ್ ಥರ ನಾನು ಕೆಳಗಡೆಯಿಂದ ನಾನು ಮೇಲೆ ಬರುವಂಥದ್ದು ಈ ಥರ ಎಲ್ಲ. ಆದರೆ ಅದು ತಪ್ಪಾಗಿದೆ. ಯಾಕಂತಂದರೆ ನಮ್ಮ ಪ್ರಾರ್ಥನೆ
ದೇವರ ವಾಗ್ದಾನದ ಆಧಾರವಾಗಿ When ಇರಬೇಕು. you put it on the word, no, it doesn't allow you to go to stoop to that level to drink water and sleep. ಯಾವಾಗ ನಾವು ದೇವರ ವಾಕ್ಯದ ಆಧಾರ ಮೇಲೆ ನಾವು ಪ್ರಾರ್ಥನೆ ಮಾಡಿದಾಗ ದೇವರೇನು ಬರೀ ನೀರು ಕುಡಿದು ಮಲ್ಕೊಳ್ಳುವ ಅಂತ ಒಂದು ಕೀಳು ಸ್ಥಿತಿಗೆ ನಮ್ಮ ತರಲ್ಲ. He is a God who feeds the birds in the air. ಆ ದೇವ್ರು ನಮ್ಮ ದೇವ್ರು ಇಂಥ ದೇವರಾಗಿದ್ದಾನೆ, ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗೆ ಉಣಿಸುವಂಥ ದೇವರು. Three-time meal is very easy for him. It's not difficult. ನೋಡ್ರಿ, ನಮಗೆ 3 ಹೊತ್ತು ಊಟ ಕೊಡೋದ್ರಲ್ಲಿ ಅದು ಭಾಳ ಸುಲಭ, ಅದೇನು ಭಾಳ ಕಷ್ಟ ಅಲ್ಲ. There ಅದಕ್ಕೆ is one word in the Bible I like so much. ಬೈಬಲಲ್ಲಿ ಒಂದು ವಾಕ್ಯ ಇದೆ ನನಗೆ ಭಾಳ ಇಷ್ಟ. That word is benefit. ಆ ಒಂದು ಪದ ಇದೆ, ಅದು ಪದ ಏನಂತಂದ್ರೆ ಸೌಲಭ್ಯ ಅಂತ. Always man looks to government for benefit. Our God is a God of loads us with benefit. ನೋಡ್ರಿ, ಯಾವಾಗಲೂ ನಾವೇನು ಮಾಡ್ತೀವಿ, ನಮ್ಮ ಸರ್ಕಾರಕ್ಕೆ ನೋಡ್ತೀವಲ್ಲ ಸೌಲಭ್ಯಗಳಿಗಾಗಿ ಏನು ಕೊಡ್ತದ, ಏನು ಸಿಗ್ತದೆ ಸರ್ಕಾರದಿಂದ. ಆದರೆ ನಮ್ಮ ದೇವರು ಎಷ್ಟೊಂದು ಸವಲತ್ತುಗಳಿಂದ ತುಂಬಿದವನಾಗಿದ್ದಾನೆ. Bible says he daily loads us with benefits. ಸತ್ಯವೇದ ಹೇಳ್ತದೆ, ದೇವರು ನಮಗೆ ಪ್ರತಿದಿನವೂ ಎಷ್ಟೊಂದು ಸವಲತ್ತುಗಳಿಂದ ನಮ್ಗೆ ತುಂಬಿಸ್ತಾನಂತ. Shall we read it? Psalm 68 verse 19. ನಾವು ಓದೋಣ. ಕೀರ್ತನೆ Blessed be 68. the Lord who daily loads us with benefits, even the God of our salvation. ಕೀರ್ತನೆ 68 verse 19. 19ನೇ ವಚನ. ಕೀರ್ತನೆ 68 19ನೇ ವಚನ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. Can somebody read in Pavitra Gatha this scripture? ಪವಿತ್ರ ಗ್ರಂಥದಲ್ಲಿ ಯಾರಾದರೂ ಓದ್ತೀರಿ? ಪ್ರತಿದಿನ ನಮ್ಮನ್ನು ಮೇಲುಗಳಿಂದ ತುಂಬಿಸುವ ನಮ್ಮ ರಕ್ಷಣೆಯ ದೇವರು ಸ್ತುತಿ ಹೊಂದಲಿ. Hallelujah. He daily loads us with benefits. ಇಲ್ಲಿ ವಾಕ್ಯ ಏನು ಹೇಳ್ತದೆ ಅಂದರೆ, ದೇವರು ನಮ್ಮನ್ನು ಅನುದಿನವೂ ತನ್ನ ಸವಲತ್ತುಗಳಿಂದ ತುಂಬಿಸ್ತಾನೆ. One more scripture, it will be more clear. Psalm 103 verse 2. ಇನ್ನೊಂದು ವಾಕ್ಯ ಬಹಳ ಸುಲಭವಾಗಿ ಅರ್ಥ Bless the ಆಗ್ತದೆ. Lord, O my soul, forget not all his benefits. ಕೀರ್ತನೆ 103 2ನೇ ವಚನ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. Somebody tell in Kannada, please. ಎಲ್ಲರೂ ನನ್ನೊಟ್ಟಿಗೆ ಹೇಳ್ತೀರಾ? ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. Hallelujah. Hallelujah. This is the way our God works. ಈ ರೀತಿಯಾಗಿ ದೇವರು ಕಾರ್ಯ He ಮಾಡ್ತಾನೆ. just keeps giving benefits for us. ಆತನು ನಮಗೆ ಆಶೀರ್ವಾದಗಳಿಂದ ತುಂಬಿಸ್ತಾನೆ ಇರ್ತಾನೆ, ಸವಲತ್ತುಗಳಿಂದ ತುಂಬಿಸ್ತಾನೆ So we should ಇರ್ತಾನೆ. not talk, we should not pray in a very low way. We should know God's word. ಅದಕ್ಕೆ ನಾವು ಬಹಳ ಏನಂತಾರೆ, ಕಡಿಮೆ ರೀತಿಯಲ್ಲಿ ನಾವು ಮಾತನ್ನು ಆಡಬಾರ್ದು, ಪ್ರಾರ್ಥನೆಯನ್ನು ಮಾಡಬಾರ್ದು. Our prayer itself should not be like that. Our prayer should change. ಅಂದ್ರೆ ನಮ್ಮ ಪ್ರಾರ್ಥನೆ ಬದಲಾಗಬೇಕು. ನಮ್ಮ ಪ್ರಾರ್ಥನೆ ಅಷ್ಟು ಕೀಳ್ಮಟ್ಟಾಗಿರಬಾರ್ದು. Psalm 116 ಕೀರ್ತನೆ 116 verse 12. 12ನೇ ವಚನ. What shall I render unto the Lord for all his benefits towards me? ಕೀರ್ತನೆ 116 verse 12. 12ನೇ ವಚನ. ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ. Hallelujah. Hallelujah. So much God is giving. What can I give back to God? What shall I? So much benefits is giving. ಇಷ್ಟೊಂದು ಉಪಕಾರ ದೇವರು ಮಾಡಿದ್ದಾನೆ, ಇಷ್ಟೊಂದು ಸವಲತ್ತುಗಳನ್ನು ಕೊಟ್ಟಿದ್ದಾನೆ. ಆ ಅಂಥದಕ್ಕಾಗಿ ದೇವರಿಗೆ ಬದಲೇನು ನಾವು ಮಾಡಲಿ. But the problem is we live in the world where people talk only about lack, need and want. ಸಮಸ್ಯೆ ಇಲ್ಲಿ ಏನಂತಂದ್ರೆ, ಲೋಕದಲ್ಲಿ ಜನರು ಇದನ್ನೇ ಮಾತಾಡ್ತಾರಲ್ಲ, ಯಾವಾಗಲೂ ಕೊರತೆ ಬಗ್ಗೆ, ಆಮೇಲೆ ಬೇಡಿಕೆ ಬಗ್ಗೆ ಇದನ್ನೇ ಮಾತಾಡ್ತಾ ಇರ್ತಾರೆ. Maximum you hear this only. It's not going to be easy. Life is going to be difficult, tough. My God, how you are going to survive? How you are going to make your end meet? ಅವ್ರು ಯಾವಾಗಲೂ ಈ ಥರನೇ ಮಾತಾಡ್ತಾರಲ್ಲ. ಅರೇ ಭಾಳ ಜೀವಿತ ಅಷ್ಟೇನು ಸುಲಭ ಅಲ್ಲ, ಭಾಳ ಕಷ್ಟಕರ ಜೀವಿತ, ಎಲ್ಲಿ ಭಾಳ ಕಷ್ಟ, ಇಷ್ಟೇ ಏನಂದ್ರೆ ಕೈ ಬಾಯಿಗೆ ಇರುವಂಥದ್ದು. So our praying also, those things what we hear comes. ಅದಕ್ಕೆ ನಾವದೆಲ್ಲ ಏನೆಲ್ಲ ಲೋಕದಿಂದ ನಾವು ಕೇಳಿಸ್ಕೊಂಡಿವಲ್ಲ, ಅದ ನಾವು ಪ್ರಾರ್ಥನೆ ಮಾಡುವಾಗಲೂ ನಮ್ಮ ತಲೆಯಲ್ಲಿ ಬಂದ್ಬಿಡ್ತದೆ. When we pray,
we should have a revelation of God's word. We should use the promise of God. So we'll pray for big things, believe God for big things, and receive God from big things. ಅದಕ್ಕೆ ನೋಡ್ರಿ, ನಾವು ಪ್ರಾರ್ಥನೆ ಮಾಡುವಾಗ ನಾವು ದೇವರ ವಾಗ್ದಾನವನ್ನು ತೆಗೆದುಕೊಳ್ತೀವಿ. ಯಾಕಂದರೆ ದೇವರ ವಾಗ್ದಾನದಲ್ಲಿ ದೇವರು ದೊಡ್ಡ ದೊಡ್ಡ ವಿಷಯವಾಗಿ ಆ ವಾಗ್ದಾನ ಮಾಡಿರುವಾಗ ನಾವು ಪ್ರಾರ್ಥನೆ ಕೂಡ ದೊಡ್ಡ ದೊಡ್ಡದಾದಂಥ ವಿಷಯದಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ. God will give us the desires, godly desires. ದೇವರ ವಾಗ್ದಾನಗಳು ದೈವಿಕವಾದಂಥ ಆಸೆಗಳನ್ನು ನಮ್ಮಲ್ಲಿ ಕೊಡ್ತದೆ. And it will give you assurance. ಅದಲ್ಲದೆ ದೇವರ ವಾಗ್ದಾನ ನಮಗೆ ಒಂದು ಖಚಿತತೆ ಕೊಡ್ತದೆ. Hallelujah. Hallelujah. The third one I said, it's when you whatever you pray, believe you already received it, then you will have it. ಮೂರನೇದಾಗಿ ನಾನು ಹೇಳಿದ್ದೇನಂತಂದ್ರೆ, ಏನೆಲ್ಲ ನೀವು ಪ್ರಾರ್ಥನೆ ಮಾಡ್ತೀರೋ ನೀವು ನಂಬ್ರಿ ಅದನ್ನು ಹೊಂದಿಕೊಂಡಿದ್ದೀರಿ ಅಂತ, ಆವಾಗ ನೀವು ಅದನ್ನು ಹೊಂದಿಕೊಡ್ತೀರಿ. Hallelujah. Based on Mark 11, you should believe already you got it, then you will have it. ಅದು ಮಾರ್ಕ 11ನೇ ಅಧ್ಯಾಯ 22ನೇ ವಚನದಲ್ಲಿ ಹೇಳ್ತದೆ ಏನಂತಂದ್ರೆ, ನಂಬ್ರಿ ನೀವು ಆಗ್ಲೇ ಹೊಂದ್ಕೊಂಡಿದ್ದೀರಿ, ಅದನ್ನು ನೀವು ಹೊಂದ್ಕೊಳ್ತೀರಿ. It is not hypocrisy. ನೋಡ್ರಿ, ನಾವು ಹೊಂದಿಕೊಳ್ಳಿಕ್ಕಿಂತ ಮುಂಚೆನೇ ನಂಬುವಂಥದ್ದು ಅದೇನು ಕಪಟತನ ಅಲ್ಲ. ಅಲ್ಲ. Bible says he has already blessed us with all the blessings. ಸತ್ಯವೇದ ಹೇಳ್ತದೆ, ದೇವರು ನಮಗೆ ಎಲ್ಲ ಆಶೀರ್ವಾದಗಳಿಂದ ಆಶೀರ್ವಾದ ಆಗ್ಲೇ ಮಾಡಿದ್ದಾನೆ. Like you have a money in the account. ಅದು ಹೆಂಗಪ್ಪ ಅಂತಂದ್ರೆ, ನಮ್ಮ ಅಕೌಂಟ್ ನಲ್ಲಿ ಆಗ್ಲೇ ಹಣ ಇದೆ. Do you have a cash in your hand? No. ನಿಮ್ ಕೈಯಲ್ಲಿ ಪೈಸಾ ಇದೆನಾ? But you have a money in account. ಆದ್ರೆ ಪೈಸಾ ಎಲ್ಲಿದೆ? ಬ್ಯಾಂಕ್ ನಲ್ಲಿ, ಅಕೌಂಟ್ ನಲ್ಲಿ. You have a 10 crores in your account. ಈಗ ನೋಡ್ರಿ, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 10 ಕೋಟಿ ರೂಪಾಯಿ ಇತ್ತಂತಂದ್ರೆ, are you a poor man or rich man? ಈಗ ನೀವು ಶ್ರೀಮಂತರ ಏನ್ ಬಡವರ? ಶ್ರೀಮಂತರು ಎಷ್ಟು ಕಷ್ಟ ಆಗ್ತದಲ್ಲ. 10 crores if you have, are you a poor man or rich man? ನಿಮ್ ಬ್ಯಾಂಕ್ ಖಾತೆಯಲ್ಲಿ 10 ಕೋಟಿ ಇತ್ತಂತಂದ್ರೆ ನೀವು ಬಡವರ ಏನ್ ಶ್ರೀಮಂತರ? So will you write a check for 1 lakh? ಈಗ ಒಂದು 10 ಕೋಟಿಯಲ್ಲಿ ಇದ್ದಾಗ 1 ಲಕ್ಷ ಚೆಕ್ ನೀವು ಬರೀಲಿಕ್ಕೆ ಆಗ್ತದ ಆಗಲ್ಲ? Happily you will write because money is there. ಸಂತೋಷವಾಗಿ ಬರೀತೀರಿ, ಯಾಕಂದ್ರೆ ಹಣ ಆಗ್ಲೇ ಇದೆ ಅಲ್ಲ ಬ್ಯಾಂಕ್ ನಲ್ಲಿ. If it is not there, you will not write check. ಅಲ್ಲಿ ಬ್ಯಾಂಕ್ ಖಾತೆಯಲ್ಲಿ ಇಲ್ಲ ಅಂದ್ರೆ ನಿಮಗೆ ಚೆಕ್ ಬರೆಯಲ್ಲ. So all your blessings are there. ಹಾಗೇನೆ ಎಲ್ಲ ಆಶೀರ್ವಾದಗಳು ಆಗಲೇ ಕೊಡಲ್ಪಟ್ಟಿವೆ. All the blessings are there. Before you pray only your blessings are there. ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಆಗಲೇ ನಿಮಗೆ ಎಲ್ಲ ಆಶೀರ್ವಾದಗಳು ಕೊಡಲ್ಪಟ್ಟಿವೆ. Prayer is like a check. ಪ್ರಾರ್ಥನೆ ಮಾಡುವಂತದ್ದು ಚೆಕ್ ಬರೆದ ಹಾಗೆ. Release it. Come to the natural realm. ಏನೆಲ್ಲ ಆಶೀರ್ವಾದಗಳು ದೇವರು ಆಗ್ಲೇ ಇಟ್ಟಿದ್ದಾನೋ ಅದನ್ನು ನಾನು ಪ್ರಾರ್ಥನೆ ಮಾಡಿ ನನ್ನ ಕೈಯಲ್ಲಿ ಅದನ್ನು ಹೊಂದಿಕೊಳ್ತೀನಿ. Hallelujah. Hallelujah. Say whatever I desire, I pray and I believe, I received it, then I will have it. ಏನೆಲ್ಲ ನಾನು ಪ್ರಾರ್ಥಿಸುತ್ತೇನೋ, ನಾನು ನಂಬುತ್ತೇನೆ, ಹೊಂದಿಕೊಂಡಿದ್ದೇನೆ ಅಂತ ನಾನು ಹೊಂದಿಕೊಳ್ಳುತ್ತೇನೆ. Hallelujah. Hallelujah. Because this is truth. What you are praying, believing you got it is a truth. ನೋಡ್ರಿ, ನೀವು ಅದನ್ನು ಹೊಂದಿಕೊಂಡಿರಿ ಅಂತ ನಂಬುವಂಥದ್ದೇ ಅದು ಸತ್ಯವಾಗಿದೆ. Now we say amen. After prayer we say amen. ಈಗ ನಾವು ಪ್ರಾರ್ಥನೆ ಮಾಡಿದ್ಮೇಲೆ ಆಮೇನ್ ಅಂತೀವಲ್ಲ. After amen only is very important. ಈಗ ಪ್ರಾರ್ಥನೆ ಮಾಡಿದ್ವಿ, ಆಮೇನ್ ಅಂತ ಹೇಳಿದ್ವಿ. ಈಗ ಆಮೇನ್ ಅಂತ ಹೇಳಿದ ಮೇಲೆ ಕೂಡ ಮುಂದೆ ನಾವು ಏನ್ ಮಾಡ್ತೀವೋ ಅದು ಮುಖ್ಯ. How we think, how we talk. ಪ್ರಾರ್ಥನೆ ಮಾಡಿ ಆಮೇನ್ ಅಂತ ಹೇಳಿದ ಮೇಲೆ ನಾವು ಹೇಗೆ ಏನು ಯೋಚನೆ ಮಾಡ್ತೀವಿ ಮತ್ತು ಏನು ಮಾತಾಡ್ತೀವಿ ಅದು ಮುಖ್ಯ. Every thought, every desire must be in line with the prayer what you prayed. ಪ್ರಾರ್ಥನೆ ಮಾಡಿದ ಮೇಲೆ ನಾವು ಮಾಡುವಂಥ ಯೋಚನೆ, ನಾವು ಆಡುವಂಥ ಮಾತು ಅದು ನಮ್ಮ ಪ್ರಾರ್ಥನೆಯ ಒಂದು ಅಥವಾ ದೇವರ ವಾಗ್ದಾನದ ಸಮತೋಲನವಾಗಿರಬೇಕು. Affirm, you should confirm what you prayed, it should be in line with that. ನಾವು ಏನು ಪ್ರಾರ್ಥನೆ ಮಾಡಿದೀವೋ ಅದರ ಹೋಲಿಕೆಯಲ್ಲಿಯೇ ನಮ್ಮ ಯೋಚನೆ, ನಮ್ಮ ಮಾತು ಇರಬೇಕು. That's why our thoughts are very important. ಅದಕ್ಕಾಗಿಯೇ ನಮ್ಮ ಯೋಚನೆಗಳು ಬಹಳ ಮುಖ್ಯ. We should not encourage thoughts of worry, thoughts of fear and thoughts of doubt. ನಾವು ಭಯ ಮತ್ತು ಚಿಂತೆ ಮತ್ತು ಸಂಶಯದ ಯೋಚನೆಗಳಿಗೆ ಅಲ್ಲಿ ಸ್ಥಳ ಕೊಡಬಾರ್ದು. Thoughts of worry, thoughts of fear, thoughts of doubt. ಭಯದ ಯೋಚನೆ, ಸಂಶಯದ ಯೋಚನೆ, ಚಿಂತೆಯ ಯೋಚನೆ. These three things, if you allow it to get here, then our prayer will not be answered.
ಈ ಎಲ್ಲ 3 ವಿಷಯದ ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ ನಾವು ಅನುಮತಿ ಕೊಟ್ಟರೆ ನಮ್ಮ ಪ್ರಾರ್ಥನೆ ಅಲ್ಲಿ ಉತ್ತರ ಬರಲ್ಲ. Because we will not talk, we will not speak the words of faith. Afterwards we'll speak doubts, we'll speak fear, we'll speak worries. ಯಾಕಂದ್ರೆ ಪ್ರಾರ್ಥನೆ ಮಾಡಿದ ಮೇಲೆ ನಾವು ಅಲ್ಲಿ ನಂಬಿಕೆಯ ಮಾತು ಆಡಲ್ಲ, ಆದರೆ ಸಂಶಯ, ಭಯ ಮತ್ತು ಚಿಂತೆಯ ಮಾತು ಆಡ್ತೇವೆ. Most of the Christians, the first 3 steps they'll do nicely. ಹೆಚ್ಚಾಗಿ ಕ್ರೈಸ್ತರೇನಂತಂದ್ರೆ ಪ್ರಾರಂಭದ 3 ಹೆಜ್ಜೆಗಳನ್ನು ಸರಿಯಾಗಿ ಮಾಡ್ತಾರೆ. Prayer means full faith, not ನಂಬಿಕೆ, full faith they pray. ಬಹಳ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರೆ, ಪೂರ್ಣ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರೆ. Sometimes they give quotations in prayer, Mark 11:24, they use the quotations. ಕೆಲವೊಮ್ಮೆ ಪ್ರಾರ್ಥನೆಯಲ್ಲಿ ಕೊಟೇಶನ್ಸ್ ಎಲ್ಲ ವಾಕ್ಯಗಳನ್ನು ಹೇಳಿ ಪ್ರಾರ್ಥನೆ ಮಾಡ್ತಾರೆ. That you say, okay, that is wonderful. ಅದೆಲ್ಲ ಸರಿಯಾಗಿದೆ. And they pray prayer of faith. Thank you Lord, already you gave. ಆಮೇಲೆ ಅವರು ನಂಬಿಕೆ ಪ್ರಾರ್ಥನೆ ಮಾಡ್ತಾರೆ ಏನಂತಂದ್ರೆ ದೇವರೇ ಸ್ತೋತ್ರ, ನೀ ಆಗ್ಲೇ ಎಲ್ಲವನ್ನು ಕೊಟ್ಟಿದ್ದಿ ಅಂತ. After amen you should see their language. ಪ್ರಾರ್ಥನೆ ಮಾಡಿ ಆಮೇನ್ ಅಂತ ಹೇಳಿದ್ಮೇಲೆ ಆಮೇಲೆ ನೀವು ಅವ್ರ ಭಾಷೆ ನೋಡಬೇಕು. ಅದೇನು ಆಗ್ತದೋ ಗೊತ್ತಿಲ್ಲ. ಈಗ ಹ್ಯಾಪಿ ನ್ಯೂ ಇಯರ್, ಏನು ಹ್ಯಾಪಿ ನ್ಯೂ ಇಯರ್ ಏನಾಗ್ತದೋ ಗೊತ್ತಿಲ್ಲ. ಇದು ಅದೇ ಇನ್ನೊಂದು ವರ್ಷ ಅಷ್ಟೇನಿಲ್ಲ ನೋಡಿ, ಅಷ್ಟೇನು ಸ್ಪೆಷಲ್ ಇಲ್ಲ ಈ ವರ್ಷ. I ever said people, have you seen people, are you happy new year? ಏನು ಹ್ಯಾಪಿ ನ್ಯೂ ಇಯರ್, ನಮಗೇನು ಹ್ಯಾಪಿ, ಏನಿಲ್ಲ ಏನೋ ಹೊಸದೇನಿಲ್ಲ ಈಗ. Like that only it goes life. ಹಂಗೆ ಮಾತಾಡಿ ಏನದ ಏನಿಲ್ಲ ಅಂತ ಹೇಳಿ ಹಂಗೆ ಹೋಗ್ಬಿಟ್ಟು. Every year is a happy day, every day is a happy day for us. ನಮಗೆ ಪ್ರತಿ ವರ್ಷ ಅಲ್ಲಿ ಸಂತೋಷದ ವರ್ಷ, ಪ್ರತಿ ದಿನ ಸಂತೋಷದ ದಿನ. And 5th one, I am going to explain a lot for another 2-3 weeks at least. Lot of examples I am going to give. 5ನೇ ಹೆಜ್ಜೆ ನಾನು ಬಹಳ ಉದಾಹರಣೆಗಳಿಂದ ಬಹಳ ವಿವರಣೆ ಕೊಟ್ಟು ನಿಮಗೆ ಹೇಳ್ತೇನೆ. I'll just introduce it. 5ನೇ ಹೆಜ್ಜೆ ನಾನು ಇವತ್ತು ಪರಿಚಯ ಮಾಡ್ತೇನೆ ಅಷ್ಟೇ. We must guard and protect our faith. ನಾವು ನಮ್ಮ ನಂಬಿಕೆಯನ್ನು ಕಾಪಾಡಬೇಕು ಮತ್ತು ಸುರಕ್ಷಿತವಾಗಿ ಇಡಬೇಕು ಅದನ್ನು. We all have faith. ನೋಡ್ರಿ, ನಮ್ಮೆಲ್ಲರಲ್ಲಿ ನಂಬಿಕೆ ಇದೆ. What faith we have? ಯಾವ ನಂಬಿಕೆ ನಮ್ಮಲ್ಲಿದೆ? Natural faith, supernatural faith. ಸಾಧಾರಣನ ಅಸಾಧಾರಣವಾದಂಥ ನಂಬಿಕೆ. So supernatural faith will produce what results? Natural results or supernatural results? ಅಸಾಧಾರಣವಾದಂಥ ನಂಬಿಕೆ ಎಂಥ ಫಲಿತಾಂಶ ತಗೊಂಡು ಬರ್ತದೆ? ಸಾಧಾರಣ ಏನು ಅಸಾಧಾರಣ? So it is not you need, you have, but what you have you should protect it. ನಿಮಗೆ ನಂಬಿಕೆ ಬೇಕಾಗಿಲ್ಲ, ಯಾಕಂದರೆ ನಿಮ್ಮಲ್ಲಿ ನಂಬಿಕೆ ಆಗಲೇ ಇದೆ. ಆದರೆ ಯಾವ ನಂಬಿಕೆ ನಿಮ್ಮಲ್ಲಿ ಇದೆಯೋ ಅದನ್ನು ನೀವು ಜೋಪಾನ ಮಾಡಬೇಕು, ಕಾಪಾಡಬೇಕು. Listen to me. We all pray. We say amen. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಮಾಡಿ ಆಮೇನ್ ಅಂತ ಹೇಳ್ತೇವೆ. Then after we say amen, and to get the result in the natural realm, there is a time gap. ಈಗ ನಾವು ಪ್ರಾರ್ಥನೆ ಮಾಡಿ ಆಮೇನ್ ಅಂತ ಹೇಳ್ತೀವಲ್ಲ, ಅದನ್ನು ಏನು ಪ್ರಾರ್ಥನೆ ಮಾಡಿದ್ವೋ ಅದು ನಮ್ಮ ಕೈಗೆ ಸಿಗೋ ತನಕ ಅಲ್ಲಿ ಒಂದು ಸಮಯ ಇರ್ತದೆ. Maybe for example you are praying for money. ಈಗ ಉದಾಹರಣೆಗಾಗಿ ನೀವು ಒಂದು ಹಣಕ್ಕಾಗಿ ನೀವು ಪ್ರಾರ್ಥನೆ You ಮಾಡ್ತೀರಿ. say amen. ನೀವು ಹಣಕ್ಕಾಗಿ ಪ್ರಾರ್ಥನೆ ಮಾಡಿ ಆಮೇನ್ ಅಂತ ಹೇಳ್ತೀರಿ. The next second money comes in your hand, it's wonderful. ಕ್ಷಣನೇ ನಿಮ್ಮ ಕೈಯಲ್ಲಿ ಹಣ ಬಂದ್ರೆ ಬಹಳ ಸಂತೋಷ. But money will come because you are praying, it will come. ಆದ್ರೆ ಹಣ ಬರ್ತದೆ, ನೀವು ಪ್ರಾರ್ಥನೆ ಮಾಡಿದಿರಿ, ಹಣ ನಿಮ್ಮ ಕೈಯಲ್ಲಿ ಬರ್ತದೆ. From the time you said amen till the money comes, you have to guard your faith. You have to protect your faith. ನೀವು ಪ್ರಾರ್ಥನೆ ಮಾಡಿ ಆಮೇನ್ ಅಂತ ಹೇಳಿದ ಮೇಲೆ ನೀವು ಆಮೇಲೆ ನಿಮ್ಮ ಕೈಯಲ್ಲಿ ಹಣ ಬರೋ ತನಕ ಅಲ್ಲಿವರೆಗೂ ನೀವೇನು ಮಾಡಬೇಕು? ನಿಮ್ಮ ನಂಬಿಕೆಯನ್ನು ಕಾಪಾಡಬೇಕು, ಸುರಕ್ಷಿತವಾಗಿ ಅದನ್ನು ಇಡಬೇಕು. Next week I'll tell you one man how he prayed, what all difficulties he had, how he guarded his faith, how he successful. I'll explain with illustration. I'll explain. ಮುಂದಿನ ವಾರ ನಿಮಗೆ ನಾನು ವಿವರಿಸ್ತೀನಿ. ಅಂದರೆ ಒಬ್ಬ ಮನುಷ್ಯನ ಉದಾಹರಣೆ ತಗೊಂಡು ಹೇಗೆ ಆತನು ಪ್ರಾರ್ಥನೆ ಮಾಡಿದನು, ಹೇಗೆ ಅದನ್ನು ಹೊಂದಿಕೊಂಡಿದನು, ಆಮೇಲೆ ಅಲ್ಲಿವರೆಗೂ ಆತನು ಏನು ಮಾಡಿದ್ನು, ಹೇಗೆ ಮಾಡಿದ್ನು ಅಂತ. This is very important for the, especially when your prayers are delayed, when you feel it is a delayed, this is very important. Here were many believers,
they lose the battle. They just, they don't protect their faith. They give up. ಇದು ನಮ್ಮ ಒಂದು ಉತ್ತರ ಸಿಗೋದಕ್ಕಾಗಿ ಭಾಳ ಮುಖ್ಯವಾಗಿದೆ. ಯಾಕಂದರೆ ಹೆಚ್ಚಾಗಿ ವಿಶ್ವಾಸಿಗಳು ಏನು ಮಾಡ್ತಾರೆ ಅಂದರೆ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಆದರೆ ಅದು ಸಮಯ ತೆಗೆದುಕೊಳ್ಳುವಾಗ ಭಾಳ ಸಮಯ ತಗೊಳ್ತಾ ಇದೆ ಉತ್ತರಕ್ಕಾಗಿ ಅಂದಾಗ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ಅಲ್ಲಿ ಬಿಟ್ಟು ಕೊಟ್ಬಿಡ್ತಾರೆ. Because in this time gap, devil wants to destroy you by bringing various types of trials and temptation. ಈ ಒಂದು ಸಮಯದಲ್ಲಿ ಸೈತಾನನ ಏನು ಮಾಡ್ತಾನೆ ಅಂದರೆ ಎಷ್ಟು ನಿಮ್ಮ ನಂಬಿಕೆಯನ್ನು ಹಾಳು ಮಾಡ್ಬೇಕಂತಾನೆ ಎಲ್ಲ ವಿಷಯಗಳನ್ನು ತಗೊಂಡು ಬರ್ತಾನೆ ಅದ್ರ ವಿರುದ್ಧವಾಗಿ. ಅಲ್ಲಿ ಅಂದ್ರೆ ಪ್ರಲಾಪ ಬರ್ತದೆ, wind will blow, ಅಲ್ಲಿ ಗಾಳಿ ಬೀಸ್ತದೆ, rain, everything will be there. ಮಳೆ ಬರ್ತದೆ ಅಂದ್ರೆ ಎಲ್ಲ ಸಮಸ್ಯೆಗಳು ಈ ತರ ಬರ್ತವೆ. Everyone will have it. ಎಲ್ರಿಗೂ ಆ ತರ ಸಮಸ್ಯೆಗಳು ಬರ್ತವೆ. But when it comes, you don't guard this supernatural faith, you will be a loser. ಈ ಸಮಸ್ಯೆಗಳು ಆ ಒಂದು ಕಾಯುವಂಥ ಸಮಯದಲ್ಲಿ ಈ ಸಮಸ್ಯೆಗಳು ಬಂದಾಗ ನೀವು ನಿಮ್ಮ ಅಸಾಧಾರಣವಾದಂಥ ನಂಬಿಕೆಯನ್ನು ಜೋಪಾನ ಮಾಡಿಕೊಳ್ಳದಿದ್ದರೆ ನೀವಲ್ಲಿ ಸೋತು ಹೋಗ್ತೀರಿ. That's why I'm very careful what I hear. ಅದಕ್ಕಾಗಿಯೇ ನಾನು ಯಾವುದನ್ನು ಕೇಳಿಸ್ಕೊಳ್ತೀನಿ ಅನ್ನೋದ್ರಲ್ಲಿ ಬಹಳ ಜಾಗರೂಕತನಾಗಿರ್ತೀನಿ. Even word of God, what I hear, I'm very careful. ದೇವರ ವಾಕ್ಯ ಕೂಡ ಯಾವುದನ್ನು ನಾನು ಕೇಳಿಸ್ಕೊಳ್ತೀನಿ ಅನ್ನೋದ್ರಲ್ಲಿ ಬಹಳ ಜೋಪಾನ ಇರ್ತೇನೆ. Whom I hear is very important. ಯಾಕಂದ್ರೆ ಯಾರನ್ನ ನಾನು ದೇವರ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಅನ್ನುವಂಥದ್ದು ಮುಖ್ಯ. If I hear a negative teaching, for example, negative teaching, then it is going to harm this supernatural faith what I carry. ಈಗ ದೇವರ ವಾಕ್ಯದ ಬೋಧನೆ ಅಥವಾ ಸಂದೇಶನೇ ಇರ್ಬೋದು, ಆದರೆ ಆ ಸಂದೇಶ ಅದು ನಕಾರಾತ್ಮಕವಾಗಿರುವಂಥದ್ದಾಗಿದ್ದರೆ ಆ ಸಂದೇಶನೇ ನನ್ನ ಅಸಾಧಾರಣವಾದಂಥ ನಂಬಿಕೆಯನ್ನು ಅದು ಹಾಳು ಮಾಡ್ತದೆ. One day I preached about blessings of Abraham. Christ has redeemed you from the curse of the law. Very nice message. People are blessed. So many things happened. ಒಂದು ದಿವಸ ನಾನು ಅಬ್ರಹಾಮನ ಆಶೀರ್ವಾದ ಕುರಿತಾಗಿ ನಾನು ಕಲಿಸಿದೆ. ಯೇಸು ಕ್ರಿಸ್ತನು ನಮಗೆ ಎಲ್ಲ ಶಾಪದಿಂದ ಬಿಡುಗಡೆ ಮಾಡಿ ಅಬ್ರಹಾಮನ ಆಶೀರ್ವಾದಗಳನ್ನು ನಮಗೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ಆಗಿದೆ ಅಂತ ಬಹಳ ಸುಂದರವಾದಂಥ ಸಂದೇಶ. ಸಂದೇಶ ಮುಗೀತು, ಆರಕ್ಷಣೆ ಪ್ರಾರ್ಥನೆ, ಸ್ವಸ್ಥತೆ ಪ್ರಾರ್ಥನೆ ಎಲ್ಲ ಮುಗೀತು, ಎಲ್ಲ ಚೆನ್ನಾಗಿ ಆಯ್ತು. ಅದೆಲ್ಲ ಆದ್ಮೇಲೆ ಆ ಪಾಸ್ಟರ್ ಮೈಕ್ ತಗೊಂಡ್ರು, ಅಲ್ಲಿ ಸಮಸ್ಯೆ ಆಯ್ತು. Don't think God will do easily for you. I am waiting 25 years. ಆತನ ಹೇಳಿದ್ನೇನಂತಂದರೆ, ನೀವು ಅಂದ್ಕೊಳ್ಬೇಡ್ರಿ ಎಲ್ಲ ದೇವರು ಸುಲಭವಾಗಿ ನಿಮಗೆ ಮಾಡ್ತಾನಂತ. ನಾನು 25 ವರ್ಷ ಕಾದೆ. So it will take time. Abraham's blessing is today nothing will happen. It will take lot of time for you. Don't be in a hurry. ಅಬ್ರಹಾಮನ ಆಶೀರ್ವಾದ ಅಂತಂದ್ರೆ ಭಾಳ ಸಮಯ ತಗೋತದೆ, ಹೀಗೆ ಆಗ್ತದಂತ ನೀವೇನು ಅನ್ಕೋಬೇಡ್ರಿ ಅಂತ ಹೇಳಿ. That's why you should be very careful whom you hear. ಅದಕ್ಕಾಗಿ ನೀವು ಯಾರ ಮಾತುಗಳನ್ನು ನೀವು ಕೇಳಿಸ್ಕೊಳ್ತೀರಿ ಅನ್ನೋದ್ರಲ್ಲಿ ಭಾಳ ಜಾಗರೂಕತರಾಗಿರ್ಬೇಕು. I honor every man of God. I respect every man of God. ನಾನು ಎಲ್ಲ ದೇವರ ಸೇವಕರಿಗೆ ನಾನು ಗೌರವಿಸ್ತೇನೆ. But what I hear is very important. ಆದ್ರೆ ನಾನು ಏನು ಕೇಳಿಸ್ಕೊಳ್ತೇನೆ ಅನ್ನುವಂಥದ್ದು ಮುಖ್ಯ. Very cautious. Sometimes this faith preachers, when you listen, my God, your ear sounds so nice. ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ ನಂಬಿಕೆಯ ಒಂದು ಬೋಧಕರ ಒಂದು ಬೋಧನೆಗಳನ್ನು ಕೇಳಿಸ್ಕೊಂಡಾಗ ಕಿವಿ ಎಷ್ಟು ಚೆನ್ನಾಗಿ ಅನಿಸ್ತದೆ ಕೇಳಿಸ್ಕೊಳ್ಳಿಕ್ಕಲ್ಲ. I was listening to Copeland. I said, so good. Even in this season, so nice he's preaching. ನಾನು ಕೆನೆತ್ ಕೋಪ್ಲೆಂಡ್ ಅವ್ರ ಸಂದೇಶ ಕೇಳಿಸ್ಕೊತಿರುವಾಗ ಎಷ್ಟು ಚೆನ್ನಾಗಿ ಅನಿಸ್ತು. ಈ ಒಂದು ವಯಸ್ಸಿನಲ್ಲೂ ಎಷ್ಟು ಚೆನ್ನಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ. It guards our faith. It protects our faith. ಯಾವಾಗ ಅವರ ಸಂದೇಶಗಳನ್ನು ನಾವು ಕೇಳಿಸ್ಕೊಂಡಾಗ ಏನಾಗ್ತದೆ ಅಂತಂದ್ರೆ ಅದು ನಮ್ಮ ಒಂದು ನಂಬಿಕೆಯನ್ನು ಅದು ಕಾಪಾಡ್ತದೆ. Come with me to 1 Timothy 6:12. ನನ್ನೊಟ್ಟಿಗೆ 1 ತಿಮೋತಿ 6ನೇ ಅಧ್ಯಾಯ 12ನೇ ವಚನಕ್ಕೆ ಬರ್ರಿ. Fight the good fight of faith, lay hold on eternal life, whereunto thou art also called, and hast professed a good profession before many witnesses. 1 ತಿಮೋತಿ 6ನೇ ಅಧ್ಯಾಯ 12ನೇ ವಚನ. ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹೊಂದಿಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆಯ ಪ್ರತಿಜ್ಞೆಯನ್ನು ಮಾಡಿದ್ದೀಯಲ್ಲ. Hallelujah. Hallelujah. Paul is writing
letter to Timothy. ಪೌಲನು ಆತನು ತಿಮೋತಿಗೆ ಪತ್ರ ಬರಿತಾ ಇದ್ದಾನೆ. This is fight good fight of faith. ಆತನು ಹೇಳ್ತಾ ಇದ್ದಾನೆ, ಒಳ್ಳೆ ನಂಬಿಕೆಯ ಹೋರಾಟವನ್ನು ಮಾಡು. Say in English, fight good fight of faith. ಶ್ರೇಷ್ಠ ಫೈಟ್ ಅ ಗುಡ್ ಫೈಟ್ ಆಫ್ ಫೇತ್. ಓಕೆ, It's not there. ಇಟ್ಸ್ ನಾಟ್ ನಂಬಿಕೆಯ ಶ್ರೇಷ್ಠ ಹೋರಾಟ. ಅಲ್ಲೇ ಓಕೆ. ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡು. Listen. Which one you call it as a good fight? ಯಾವ ಒಂದು ಹೋರಾಟಕ್ಕೆ ಒಳ್ಳೆ ಹೋರಾಟ ಅಂತ ಹೇಳ್ತೀರಿ ಹೇಳ್ರಿ? If you win, it is a good fight. Or the team what you support wins, it's a good fight. ಯಾವಾಗ ನೀವು ಗೆಲ್ತೀರಿ ಅದು ಒಳ್ಳೆ ಹೋರಾಟ, ಅಥವಾ ಯಾವ ಟೀಮ್ಗೆ ನೀವು ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅವ್ರು ಗೆದ್ರೆ ಅದು ಒಳ್ಳೆ ಹೋರಾಟ. Otherwise, that is not good. ಇಲ್ಲ ಅಂದ್ರೆ ನಾವು ಹೇಳ್ತೀವಿ ಅದೇ ಒಳ್ಳೆ ಹೋರಾಟ ಅಲ್ಲ. When we win, it is very good, very good. We are very happy. ಯಾವಾಗ ನಾವು ಗೆಲ್ತೀವಿ ನಮಗೆ ಬಹಳ ಚೆನ್ನಾಗಿ ಅನಿಸ್ತದ, ಬಹಳ ಸಂತೋಷ. Faith, we are going to win. That's why Paul says, fight a good fight of faith. ಆದರೆ ಇದು ನಂಬಿಕೆಯ ಹೋರಾಟ ಹೆಂಗಿದೆ ಅಂತಂದರೆ, ನಾವು ಆಗಲೇ ಗೆದ್ದಿದ್ದೀವಿ, ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ಒಳ್ಳೆ ನಂಬಿಕೆಯ ಹೋರಾಟ ಅಲ್ಲ, ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡು. Hallelujah. Say, I will fight the good fight of faith. ನಾನು ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡುವೆನು. Christian life is not a very short duration. We are going to live a long life. ನೋಡ್ರಿ, ಕ್ರೈಸ್ತಿಯ ಜೀವಿತ ಅನ್ನುವಂಥದ್ದು ಭಾಳ ಚಿಕ್ಕ ಸಮಯಕ್ಕಾಗಿ ಜೀವಿಸುವಂಥದ್ದಲ್ಲ, ನಾವು ಭಾಳ ದೀರ್ಘಾಯುಷ್ಯದಿಂದ ಜೀವಿಸ್ತೇವೆ. That is not like a T20 match. T20 ಮ್ಯಾಚ್ ಇದ್ದಂಗೆ ಅಲ್ಲ. Boxing has 15 rounds. Boxing match has a 15 times they will fight with each other. ನೋಡ್ರಿ, ಕುಸ್ತಿಯಲ್ಲಿ 15 ರೌಂಡ್ಸ್ ಇರ್ತವೆ. 15 ರೌಂಡ್ನಲ್ಲಿ ಅವರು ಒಬ್ರಿಗೊಬ್ರು ಹೋರಾಟ ಮಾಡಬೇಕು. Some people will lose 3-4 rounds, 5 rounds, no problem. They can come back. ನೋಡ್ರಿ, ಯಾರೋ ಒಬ್ರು 2-3 ರೌಂಡ್ಗಳಲ್ಲಿ ಸೋತ್ ಹೋದ್ರು ಪರವಾಗಿಲ್ಲ, ಯಾಕಂದ್ರೆ ಮತ್ತೆ ವಾಪಸ್ ಬರ್ಬೋದಲ್ಲ. The truth is, we are more than a conquerors. ಆದ್ರೆ ಸತ್ಯ ಏನಂತಂದ್ರೆ, ನಾವು ಆಗಲೇ ಜಯಶಾಲಿಗಳಿಗಿಂತ Maybe ಹೆಚ್ಚಿನವರಾಗಿದ್ದೀವಿ. we have a problem. Maybe we have a problem here and there. ನಮಗೆ ಸಮಸ್ಯೆ ಇರ್ಬೋದು, ಅಲ್ಲಿ ಇಲ್ಲಿ ಸಮಸ್ಯೆಗಳು ಇರ್ತವೆ. But the encouragement for all of us is, we have a supernatural faith. ಆದರೆ ನಮ್ಗೆಲ್ರಿಗೂ ಪ್ರೋತ್ಸಾಹ ತರುವಂಥ ವಿಷಯ ಏನಂತಂದ್ರೆ, ನಮ್ಮಲ್ಲಿ ಆಗಲೇ ಅಸಾಧಾರಣವಾದಂಥ ನಂಬಿಕೆ ಇದೆ. Hallelujah. Hallelujah. So we'll fight the good fight of faith. ಅದಕ್ಕೆ ನಾವು ಒಳ್ಳೆಯ ಶ್ರೇಷ್ಠ ಹೋರಾಟವನ್ನು, ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡ್ತೇವೆ. The end is, we are the conquerors. ಅದರಲ್ಲಿ ಕೊನೆಯದಾಗಿ ಇರುವಂಥದ್ದು ಏನಂದ್ರೆ, ನಾವು ಅಲ್ಲಿ ಜಯಶಾಲಿ ಆಗಿದ್ದೀವಿ. Every blessing you name, it is ours. ಎಂಥದೇ ಆಶೀರ್ವಾದ ನೀವು ಹೆಸರಿಡ್ರಿ, ಅದೆಲ್ಲ ನಮ್ದು ಆಗಲೇ We are ಆಗುತ್ತೆ. going to fight it. We are going to fight a good fight of faith. ನಾವು ನಂಬಿಕೆ ಶ್ರೇಷ್ಠ ಹೋರಾಟ ಮಾಡೇ ಮಾಡ್ತೀವಿ. Only thing is, we should not give up. ಅಷ್ಟೇ, ಇದರಲ್ಲಿ ಏನಂದ್ರೆ ನಾವು ಸೋತ್ ಹೋಗ್ಬಾರ್ದು, ಬಿಟ್ಟು ಬಿಡಬಾರ್ದು ಮಧ್ಯದಲ್ಲಿ. Come with me to 2 Timothy, ನನ್ನೊಟ್ಟಿಗೆ 2 ತಿಮೋತಿ 4th chapter, 4ನೇ ಅಧ್ಯಾಯ verse 7. 7ನೇ ವಚನ. 2 ತಿಮೋತಿ 4ನೇ ಅಧ್ಯಾಯ 7ನೇ ವಚನ. I have fought a good fight. I have finished my course. I have kept the faith. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. Shall we tell in Kannada all of it? ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. Hallelujah. ಹಲ್ಲೆಲೂಯಾ. This man went to many countries to preach the gospel. ನೋಡ್ರಿ, ಈ ವ್ಯಕ್ತಿ ಎಷ್ಟೊಂದು ದೇಶಗಳಿಗೆ ಹೋಗಿ ಸುವಾರ್ತೆ He ಸಾರಿದ. planted churches everywhere. ಆತನು ಎಲ್ಲ ಕಡೆ ಹೋಗಿ ಅಲ್ಲಿ ಸಭೆಗಳನ್ನು ಸ್ಥಾಪಿಸಿದ್ನು. He is telling, I finished my work.
I fought a good fight. ಆತನು ಹೇಳ್ತಾ ಇದ್ದಾನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, I have finished my course. ನನ್ನ ಓಟವನ್ನು ನಾನು ಕಡೆಗಣಿಸಿ ಪೂರ್ತಿ ಮಾಡಿದ್ದೇನೆ. How he has finished his course? ಆತನ ಓಟವನ್ನು ಹೇಗೆ ಪೂರ್ತಿ ಮಾಡಿದ್ದಾನೆ? I have kept faith. ನಾನು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. Say, I have kept the faith. I will keep the faith. ನಾನು ಕ್ರಿಸ್ತ ನಂಬಿಕೆಯನ್ನು ಇಟ್ಟುಕೊಂಡಿದ್ದೇನೆ. ನಾನು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತೇನೆ. This is where, let anything happen, this supernatural faith, I am going to protect it. ಏನೇ ಆದರೂ ಪರವಾಗಿಲ್ಲ, ಈ ಅಸಾಧಾರಣವಾದಂಥ ನಂಬಿಕೆಯನ್ನು ನಾನು ಕಾಪಾಡಿಕೊಳ್ತೇನೆ, ಜೋಪಾನವಾಗಿ ಇಡ್ತೇನೆ. Okay, we'll read verse 6, then you will understand what he is telling. ಮುಂದಿನ 6ನೇ ಅಂದರೆ ಅದಕ್ಕಿಂತ ಮುಂಚೆ ಇರುವಂಥ 6ನೇ ವಚನ ಓದೋಣ. For I am now ready to be offered, and the time of departure is at hand. ಯಾಕಂದರೆ ನಾನಂತೂ ಈಗಲೇ ಪಾನ ದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. Hallelujah. Hallelujah. He is saying, I'll put it in another way. Whatever I have, I have poured it. ಆತನು ಹೇಳ್ತಾ ಇದ್ದಾನೆ, ನಾನು ಇದನ್ನು ಸರಿಯಾಗಿ ಹೇಳ್ತೀನಿ, ನನ್ನಲ್ಲಿ ಏನೆಲ್ಲ ಇದೆ ಅಲ್ಲ ಅದನ್ನು ನಾನೆಲ್ಲ ಸುರಿಸ್ಬಿಟ್ಟಿನಿ. I am already being poured out, he says in the King James Version, as a drink offering. All the gifts, talents, whatever God gave vision, everything I have finished it. ಇಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ನಲ್ಲಿ ಈ ಥರ ಇದೆ ಅನ್ನಂದ್ರೆ ಆತನು ಹೇಳ್ತಾ ಇದ್ದಾನೆ, ಒಂದು ನೀರಿನ ಯಜ್ಞೆ ಥರ ಏನೆಲ್ಲ ನನ್ನಲ್ಲಿ ತಲಾಂತುಗಳು ಇದ್ದವು, ಏನೆಲ್ಲ ನನ್ನಲ್ಲಿ ವರಗಳಿದ್ವೋ ಅದನ್ನೆಲ್ಲ ನಾನು ಸುರಿಸ್ಬಿಟ್ಟಿನಿ. I have completed the purpose of God. ಅಂದ್ರೆ ನಾನು ದೇವರ ಉದ್ದೇಶವನ್ನು ಪೂರ್ತಿ ಮಾಡಿಬಿಟ್ಟಿದ್ದೀನಿ. Hallelujah. What is the purpose of God? ಈ ದೇವರ ಉದ್ದೇಶ ಏನಾಗಿದೆ? You have to study, you have to have a job, you have to serve him, you have to do something for him. So many things are there. ನೋಡ್ರಿ, ದೇವರ ಉದ್ದೇಶ ನೀವು ಓದಬೇಕು, ಕೆಲಸ ಮಾಡಬೇಕು, ಆಮೇಲೆ ದೇವರ ಸೇವೆ ಮಾಡಬೇಕು, ಏನೆಲ್ಲ ದೇವರಿಗಾಗಿ ಮಾಡೇಬೇಕು. You will do everything. ನೀವೆಲ್ಲವನ್ನು ಮಾಡ್ತೀರಿ. How? ಹೇಗೆ ನೀವು ಮಾಡ್ತೀರಾ? By fighting a good fight. ನೀವು ಶ್ರೇಷ್ಠ ಹೋರಾಟವನ್ನು ಮಾಡೋದರ ಮೂಲಕ. Say one more time, I will fight a good fight. ಎಲ್ಲರೂ ನನ್ನೊಟ್ಟಿಗೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡುವೆನು. How you will fight a good fight? ಆ ಶ್ರೇಷ್ಠ ಹೋರಾಟವನ್ನು ಹೇಗೆ ನೀವು ಮಾಡ್ತೀರಾ? You will guard your faith. ನಿಮ್ಮ ನಂಬಿಕೆಯನ್ನು ಕಾಪಾಡ್ಕೊಳ್ತೀರಿ. I'm telling you, you lose anything, no problem. Don't allow anyone to disturb this supernatural faith. ನೀವು ಏನೇ ಕಳ್ಕೊಂಡ್ರೂ ಪರವಾಗಿಲ್ಲ, ಆದರೆ ಯಾರು ಕೂಡ ಈ ನಿಮ್ಮ ನಂಬಿಕೆಯನ್ನು ಕದ್ಕೊಳ್ಳಿಕ್ಕಾಗ್ಲಿ, ಈ ನಿಮ್ಮ ನಂಬಿಕೆಯನ್ನು ಹಾಳು ಮಾಡೋದಕ್ಕಾಗಿ ಬಿಡಕ್ಕೆ ಹೋಗ್ಬೇಡಿ. ಆ ನಂಬಿಕೆ ನಿಮ್ಮ ಒಳಗಡೆನೆ ಇದೆ, ಎಲ್ಲೂ ಹೋಗಲ್ಲ. Only our mind will not allow it to operate. ನಮ್ಮ ಮನಸ್ಸು ಆ ನಂಬಿಕೆಯಲ್ಲಿ ಕಾರ್ಯ ಮಾಡೋದಕ್ಕೆ ಬಿಡಲ್ಲ. That's why we should hear the word of God. Faith comes by hearing the word of God. ಅದಕ್ಕಾಗಿಯೇ ನಾವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಬೇಕು. ಯಾಕಂದ್ರೆ ನಾವು ಕೇಳೋದ್ರಿಂದ ನಂಬಿಕೆ ಬರ್ತದೆ. Now again I'll repeat it. ಮತ್ತೆ ನಾನು ಅದನ್ನು ಮತ್ತೊಂದು ಸತಿ ಹೇಳ್ತೀನಿ. Whatever you are praying, take the promise of God and pray. ಏನೆಲ್ಲ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ, ಅದಕ್ಕಾಗಿ ದೇವರ ವಾಗ್ದಾನಗಳನ್ನು ತೆಗೆದುಕೊಂಡು ಅದರ ಆಧಾರ ಮೇಲೆ ಪ್ರಾರ್ಥನೆ ಮಾಡಿ. As if you have received it, then you will have it. ಆಮೇಲೆ ನೀವು ಹೇಗೆ ಪ್ರಾರ್ಥನೆ ಮಾಡಬೇಕು, ಆಗಲೇ ನೀವು ಹೊಂದಿಕೊಂಡಿದ್ದೀರಿ ಅಂತ ನಂಬಿ ನೀವು ಪ್ರಾರ್ಥನೆ ಮಾಡಬೇಕು. After you say amen, ನೀವು ಆಮೇನ್ ಅಂತ ಹೇಳಿದ್ದಾದ್ಮೇಲೆ you get it in the natural realm. ನಿಮ್ಮ ಕೈಗೆ ಸಿಗೋ ತನಕ fight a good fight of faith. ನೀವು ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡಬೇಕು. Don't give up. ನೀವು ಅಲ್ಲಿ ಮಧ್ಯದಲ್ಲಿಯೇ ಬಿಟ್ಕೊಡ್ಬಾರ್ದು. Things will come. Definitely it will come. ನಿಮ್ಮ ಅಲ್ಲಿ ಸಮಸ್ಯೆಗಳು ಬರ್ತವೆ, ಅದು ಖಂಡಿತವಾಗಿ ಬರ್ತವೆ. Problems will come in every direction. ಎಲ್ಲ ದಿಕ್ಕಿನಿಂದ ಅಲ್ಲಿ ಸಮಸ್ಯೆಗಳು ಬರ್ತವೆ. It can come in the family, it can come in the business or a job, it can come anywhere. Through relatives, neighbors, church, it will come. ಅಲ್ಲಿ ಸಂಬಂಧಿಕರಿಂದ ಆಗಲಿ, ಕೆಲಸದಲ್ಲಾಗಲಿ,
ಎಲ್ಲಾದ್ರೂ ಮನೆಯಲ್ಲಾಗ್ಲಿ ಎಲ್ಲಿದಾದ್ರೂ ನಿಮ್ಗೆ ಸಮಸ್ಯೆಗಳು ಬರ್ತವೆ. What all problems Paul had. ನೋಡ್ರಿ ಪೌಲನಿಗೆ ಎಂತೆಂತ ಸಮಸ್ಯೆಗಳು ಬಂದು ಗೊತ್ತಾ? Robbers beat him and robbed his money. ನಿಮ್ಗೆ ಯೋಚನೆ ಮಾಡಕ್ ಆಗ್ತದ? ಅಲ್ಲಿ ಕಳ್ಳರು ಆತನಿಗೆ ಚೆನ್ನಾಗಿ ಹೊಡೆದು ಆತನಲ್ಲಿ ಇರುವಂತ ಹಣವನ್ನು ಕಳ್ಳತನ ಮಾಡಿದ್ರು. When he was traveling, shipwreck took place 3 times itself. ಆತನು ಅಲ್ಲಿ ಪ್ರಯಾಣ ಮಾಡ್ತಿರುವಾಗ 3 ಸತಿ ಅಲ್ಲಿ ಹಡಗು ಮುರಿದೋಯ್ತಂತೆ. Hallelujah. Once is okay. ಒಂದೇ ಸತಿ ಆದ್ರೆ ಪರವಾಗಿಲ್ಲ. Yes or no? ಒಂದ್ಸರಿ ಆಗದೆ ಬೇಡಪ್ಪ ಹೋಗಿದೆ ಆಯ್ತು. ಸೆಕೆಂಡ್ ಟೈಮ್ ಹಿ ವೆಂಟ್. ಒಂದ್ಸತಿ ಆದ್ಮೇಲೆ ನಾವೇನು ಅನ್ಕೋತೀವಿ, ಅರೆ ಒಂದ್ಸತಿ ಆಯ್ತಪ್ಪ ಮತ್ತೆ ಹೋಗಲ್ಲ ಅಂತ ಅಂದ್ರೂ ಹೋದ. ಮತ್ತೆ 2ನೇ ಸತಿನೂ ಆಯ್ತು. But third time again he went. ಅಂದ್ರೂ ಮತ್ತೆ 3ನೇ ಸತಿ ಹೋದನು. Third time it happened, but he didn't stop. He kept on traveling in ship. ಆ ತರ ಹಡಗು ಇಲ್ಲಿ ಮುರಿದ ಕಾರಣ ಆತ ನಿಲ್ಲಿಸ್ಲಿಲ್ಲ. ಅಂದ್ರೂ ಮತ್ತೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾನೆ He wants to pour out all that he has for the body of Christ. ಯಾಕಂದ್ರೆ ಆತನಲ್ಲಿ ಏನೆಲ್ಲ ದೇವರು ವರಗಳನ್ನು ಆತನಲ್ಲಿ ಹಾಕಿದಾರೋ ಅದೆಲ್ಲವನ್ನು ಆತನ ಸಭೆಯಲ್ಲಿ ಸುರಿಸಬೇಕಂತಿದ್ವಿ. Hallelujah. Hallelujah. I will fight the good fight of faith. I will guard the faith. I have a supernatural faith. I will protect it. ನಾನು ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡುವೆನು, ನನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳುವೆನು. ಯಾಕಂದರೆ ನನ್ನಲ್ಲಿ ಅಸಾಧಾರಣವಾದಂಥ ನಂಬಿಕೆ ಇದೆ. ಆದದ್ರಿಂದ ನನ್ನ ನಂಬಿಕೆಯನ್ನು ನಾನು ಕಾಪಾಡಿಕೊಳ್ಳುತ್ತೇನೆ. Next week I'll explain this with lot of illustration from the Bible. ಮುಂದಿನ ವಾರ ನಾನು ಇನ್ನೂ ಹೆಚ್ಚಾಗಿ ವಿವರಣೆ ಕೊಡ್ತೀನಿ, ಬೈಬಲಿಂದ ಉದಾಹರಣೆಗಳನ್ನು ತೆಗೆದುಕೊಂಡು. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. All of you lift your hand. ಎಲ್ಲರೂ ನಿಮ್ಮ ಕೈಗಳನ್ನು. I want you to thank God for the supernatural faith you have. ನಾನು ಬಯಸ್ತೀನಿ ಎಲ್ಲರೂ ನೀವು ದೇವರಿಗೆ ಸ್ತೋತ್ರ ಮಾಡ್ರಿ ಈ ಒಂದು ಅಸಾಧಾರಣವಾದಂಥ ನಂಬಿಕೆಗಾಗಿ. Everyone ಪ್ರತಿಯೊಬ್ಬೊಬ್ಬರು thank God. ದೇವರಿಗೆ ಸ್ತೋತ್ರ. Father, we thank you. We thank you. ಎಲ್ಲರೂ ನಿಮ್ಮ ಕೈಗಳನ್ನು ಎತ್ತುತ್ತಾ ದೇವರಿಗೆ ಈ ಅಸಾಧಾರಣವಾದಂಥ ನಂಬಿಕೆಗಾಗಿ ಸ್ತೋತ್ರ ಮಾಡಿ. You are not lifting to man, you are lifting to the owner of heaven and earth. ಈ ಕೈಗಳನ್ನು ನೀವು ಮನುಷ್ಯನ ಕಡೆ ಅಲ್ಲಿ ಎತ್ತಾ ಇಲ್ಲ, ಭೂಪರಲೋಕವನ್ನು ಸ್ವಾಧೀನ ಮಾಡಿಕೊಂಡಂತ ದೇವರ ಕಡೆ ಎತ್ತಾ ಇದ್ದೀರಿ. He is our source. ಯಾಕಂದ್ರೆ ಆತನೇ ನಮಗೆ ಎಲ್ಲವನ್ನು ಒದಗಿಸುವ ಆತನು. He will never tell lies. ಆತನು ಎಂದಿಗೂ ಸುಳ್ಳು ಹೇಳೋದಿಲ್ಲ. He will not alter his word. ಆತನು ಹೇಳಿದಂತ ಮಾತನ್ನು ತಪ್ಪುವುದಿಲ್ಲ. By faith, thank him for all the ನಂಬಿಕೆಯಿಂದ blessings. ಆತನನ್ನು ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. Thank you, Father. Thank you for your supernatural faith. Thank you, Father. Thank you, Father. Thank you for that mission of faith. Thank you, Father. Above Father, in Jesus' name, we all agree and pray. Your grace for every believer to guard the faith, O God. Amen. Guard the faith. Yes, so Father. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ನಾನು ಪ್ರಾರ್ಥಿಸ್ತೇನೆ, ನಾವು ಎಲ್ಲರೂ ತಮ್ಮ ನಂಬಿಕೆಗಳನ್ನು ಕಾಪಾಡಿಕೊಳ್ಳುವಂತೆ. And we pray this week they'll experience supernatural miracle. ನಾನು ಪ್ರಾರ್ಥಿಸ್ತೇನೆ ಈ ವಾರದಲ್ಲಿ ಅವರು ಅಸಾಧಾರಣವಾದಂಥ ಅದ್ಭುತಗಳನ್ನು ಅನುಭವಿಸ್ತಾರೆ. Everyone will fight a good fight of faith. ಪ್ರತಿಯೊಬ್ಬೊಬ್ಬರು ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡ್ತಾರೆ. Thank you. You have given us assurance of victory. ದೇವರೇ ಸ್ತೋತ್ರ, ನಮಗೆ ಜಯದ ಖಚಿತತೆಯನ್ನು ನೀನು ಆಗಲೇ ಕೊಟ್ಟಿದ್ದೀಯಾ. Your victory is our victory. ನಿನ್ನ ಜಯವೇ ನಮ್ಮ ಜಯ. In Jesus' name we thank you. ಯೇಸುವಿನ ಹೆಸರಿನಲ್ಲಿ ನಾವು ವಂದಿಸ್ತೇವೆ. Amen. ಆಮೆನ್. Hallelujah.